ಏನು ನಮ್ಗೆ ಎಲ್ಲಿ ಜಾಗ ಕೊಡುವಾರ ನಾವು ನಿನ್ನ ಊಟನ ಬೇಡ ಅಂದಿವ್ರಿ. ದನ ಕರಾರಿ ಮಕ್ಕಳ ಮರಿ ನೀವು ವರ್ಷ ಹಿಂಗೆ ಮಾತ್ರ ನಾವು ಜೀವನ ಹೆಂಗೆ ನೋಡಿದ್ರಿ. ನಾವಿಂದ ಬಂದಿದ್ರಿ ರಾತ್ರಿ ಅಡ್ಡಕ್ರಿ. ನಮ್ಮ ಕುಟುಂಬ ಬಂದಿದ್ರಿ ನಾವು. ಹೆಂಗೆ ಐತಂದ್ರೆ ಮತ್ತು ಅಲೇಸ್ ಜೋಡಣ ಇಡಿದ್ರಿ ಇಲೇಸ್ ಹಿಡಿದ್ರಿ. ಅಲ್ಲೂ ಕಾಳು ದಿನ ತೆಗ್ದೇ ಇಲ್ರಿ ನಾವು. ನೀರು ನಡಿಮಾಟ ಐತ್ರಿ. ಮನೆ ಒಳಗಿಲ್ರಿ ನಡಿ ಹತ್ತತ್ರಿ ಕಟ್ಟಿ ನಡಿ. ಹ್ಞೂ ರೀ ಹ್ಞೂ ರೀ ವರ್ಷ ಹಿಂಗೆ ರೀ 5-6 ವರ್ಷ ಆತ್ರಿ ಹಿಂಗೆ ನೋಡ್ರಿ. ನಮಗೇನು ರೀ ಊಟ ಅಟ್ ಹಾಕ್ತಾರ್ರಿ. ಏನು ನಮ್ಗೆ ಎಲ್ಲಿ ಜಾಗ ಕೊಡುವಾರ ನಾವು ನಿನ್ನ ಊಟನ ಬೇಡ ಅಂದಿವ್ರಿ. ನಮ್ಮ ಕೈಲಿಂದ ಮಾಡ್ಕೊಂಡು ತಿಂತೀವ್ರಿ. ನಮ್ಗೆ ಒಟ್ಟು ಎಲ್ಲಾರ ಜಾಗ ಕೊಡ್ರಿ ಅಂತ ಹೇಳಿವ್ರಿ ನಾವು. ನಾವು ಇಲ್ಲಿ ಸ್ಟೂಡೆಂಟ್ ಒಂದು 10 ಜನ ಇರ್ಬೋದ್ರಿ. ಕಾಲೇಜ್ಗೆ ಹೋಗೋಕ್ಕಾರು ಆಗೋದಿಲ್ಲ ರೀ. ಮತ್ತು ಸ್ಕೂಲ್ ಪಾಪ ಇಲ್ಲಿಂದ ಹೋಗ್ಬೇಕಾದ್ರೆ ಯಾವುದೂ ಫೆಸಿಲಿಟಿ ಇರಂಗಿಲ್ಲ ರೀ. ಮತ್ತು ಪ್ರಾಬ್ಲಮ್ ಬಿಡ್ತಾವ್ರಿ ಹುಡುಗರೆಲ್ಲ ಸ್ಕೂಲ್ ರೀ. ಪ್ರತಿ ವರ್ಷ ಇದೇ ಪ್ರಾಬ್ಲಮ್ ರೀ. ನಮಗೆ ಏನಾರ ಪರ್ಮನೆಂಟಾಗಿ ಏನಾರು ಒಂದು ಸೊಲ್ಯೂಷನ್ ಮಾಡಿಸ್ಕೊಡ್ಬೇಕು ರೀ. ಏನು ನೀರು ಹೋಗುದ್ರಲ್ಲ ಇಟ್ರಾತಿ ವರ್ಷ ರೀ. ದನ ಕರಾರಿ ಮಕ್ಕಳ ಮರಿ ನೀವು ವರ್ಷ ಹಿಂಗೆ ಮಾತ್ರ ನಾವು ಜೀವನ ಹೆಂಗೆ ನೋಡಿದ್ರಿ. ಸರ್ಕಾರಕ್ಕೆ ನಾವು ಎಲ್ಲಾರ ಜಾಗ ಕೊಡತ್ತೆ ಹೇಳ್ತೀವಿ ರೀ. ಮತ್ತು ಅವ್ರು ಸರ್ಕಾರ ಕೊಡಾಕ ತಯಾರಿಲ್ರಲ್ಲ ಜಾಗ. ನಮಗೆ ಇಲ್ಲಿ ಕೊಟ್ರು ನಡಿತೈತಿ ರೀ, ದೂರ ಕೊಟ್ರು ನಡಿತೈತಿ. ಹಾಂ ನಾವು ಎಲ್ಲಿ ಕೊಟ್ರು ಹೋಗ್ತೀವಿ ರೀ. ಇಲ್ರಿ ಹಾಂ ರೀ ಹೊಲ ಇಲ್ರಿ ಮನೆಗಳು ಅಷ್ಟೇ ರೀ ನಮ್ಗೆ. ಹಾಂ ಮನೆ ಅಷ್ಟೇ ರೀ. ಗುದ್ದಾಡ್ರಿ ಒಂದು ಮನೆಗೆ ಹೇಗೆ ಗುದ್ದಾಡಿದ್ರಿ. ನಮ್ಮ ಹೊಲನ ಇಲ್ರಿ ನಮ್ದು. ಮಕ್ಕಳ ಕರ್ಕೊಂಡ ನಮ್ಗೆ ಹೋಗೋದು ದೊಡ್ಡ ಜಡ ರೀ. ಈ ಪ್ಲಾಟ್ನಾಗ ಅಟೂರು ಬರ್ತೀವಿ ನಾವು ರೀ. ಒಂದು 10 ಮನ್ಯಾರ ಅದ ಅಟೂರು ಬರ್ತೀವಿ ನಾವು. ಬಹುತೇಕವಾಗಿ ಇದು 1 ವರ್ಷದ ಕಥೆ ಅಲ್ಲ, 2 ವರ್ಷದ ಕಥೆ ಅಲ್ಲ. ಬಹಳಷ್ಟು ವರ್ಷಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ ಈ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿ ಮಳೆಗಾಲ ಬಂದರೆ ಅಥವಾ ಪ್ರವಾಹ ಬಂದರೆ ಇದೇ ಪರಿಸ್ಥಿತಿನ ನಾವು ಅನುಭವಿಸಬೇಕಾಗಿದೆ. ಮಕ್ಕಳು ಮರಿಗಳನ್ನ ಕಟ್ಕೊಂಡು ಈ ಗಂಜಿ ಕೇಂದ್ರಗಳಲ್ಲಿ ಬರೋದು, ಮತ್ತೆ ವಾಪಸ್ ಮಳೆ ಇಳಿದ ಮೇಲೆ ಹೋಗೋದು, ಇದೇ ಪರಿಸ್ಥಿತಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಬಹಳಷ್ಟು ವರ್ಷಗಳಿಂದ ನಾವು ಮನೆಗಾಗಿ ಅಥವಾ ಜಾಗಕ್ಕಾಗಿ ಬೇಡಿಕೆ ಇಟ್ಟರೂ ಕೂಡ ಸರ್ಕಾರ ಕ್ಯಾರೆ ಅಂತಿಲ್ಲ. ನಮ್ಗೆ ಎಲ್ಲಿಯಾದರೂ ಮನೆಯನ್ನು ಮಾಡಿಕೊಟ್ರೆ ಒಳ್ಳೆಯದು ಅಂತೇಳಿ ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾರೆ. ಸಾಕಾಗಿ ಹೋಗಿದೆ ಅನ್ನುವಂತಹ ಮಾತುಗಳು ಅವರ ಅಸಮಾಧಾನ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತೋರಿಸುತ್ತೆ. ಇದು ಈಗ ಮಿರ್ಜಿ ಗ್ರಾಮದಲ್ಲಿ ನಾವಿದ್ದೇವೆ. ಬಹಳಷ್ಟು ಮನೆಗಳಿಗೂ ಕೂಡ ಏನಂತ ಹೇಳಿದ್ರೆ ಈಗಾಗಲೇ ನೀರು ಬಂದು ಮನೆಯ ಹತ್ತಿರ ನಿಂತಿದೆ. ಇನ್ನೇನು ಮನೆ ಕೂಡ ಮುಳುಗಡೆ ಆಗುವಂತಹ ಪರಿಸ್ಥಿತಿ ಇದೆ. ಲೋಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಾಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ. ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್. ಜೊತೆಗೆ ಐಸ್ ಕ್ರೀಮ್, ಜ್ಯೂಸ್, ಚಾಟ್ಸ್ ಕೂಡ ಲಭ್ಯ. ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್, ನುರಿತ ಅಡುಗೆ ತಯಾರಕರು, ಅತ್ಯುತ್ತಮ ಆಸನಗಳಿವೆ. ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ. ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ. ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್. ಸ್ಥಳ ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.